ನಾವೆದ್ದರೆ ನಾಳೆ ನೋಡ್ಬೋದು. ಬಟ್ ಈ ದಿನ ಶುಭ ದಿನ. ನಾನು ಆ್ಯಕ್ಚುಲಿ ಓದೋಕ್ಕಾಗಲಿಲ್ಲ, ಭಾಳ ಬಡಸ್ತನ ಸ್ಕ್ಯಾಚಿಂದ ಬಂದು ಹಂತವಾಗಿ ಎಲ್ಲ ಫೀಲ್ಡಲ್ಲೂ ಓಡಾಡಿದ್ದೀನಿ. ನಾನು ಹೇಳ್ದಿರ್ತಕ್ಕಂಥ ವಿಚಾರ ಇವತ್ತು ತುಂಬ ಇದೆ. ಮರಳು ವ್ಯಾಪಾರ ಮಾಡಿದ್ದೀನಿ, ಇಟ್ಟಿಗೆ ಓಡಾಕಿದ್ದೀನಿ, ಎಲ್ಲೋ ಇಂಥ ಕೆಲಸ ಅಂತ ನಾನು ಬೇಕಷ್ಟೇ. ಇನ್ಸ್ಪಿರೇಷನ್ ಅಂದರೆ ನಾನು ಪುಸ್ತಕ ತರಬೇಕಂತ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಇಷ್ಟ ಇರಲಿಲ್ಲ ತುಂಬ ಸ್ಕ್ಯಾಚ್. ನಾನು ಓದಕ್ಕಿಲ್ಲ, ಹೊಟ್ಟೆಗಿಲ್ಲ, ನಾವು ನೆಮ್ಮದಿ ಕಳ್ಕೊಂಡು ಸುಖ ಸಂತೋಷ ಇಲ್ಲ, ನಮ್ಮವರು ತನ್ನೋರಿಲ್ಲ, ಕಾಪಾಡೋರು ಯಾರಿಲ್ಲ, ಅದು ಎಲ್ಲ ಫೀಲ್ಡ್ ಓಡಾಡಿದ್ನಲ್ಲ. ಆಗ ನನ್ನ ಸ್ನೇಹಿತ ಈ ಥರ ಬುಕ್ ಮಾಡಿದ್ರು ಒಳ್ಳೇದಲ್ವಾ. ಇದು ಪುಸ್ತಕ ಬಂದು ನನಗೆ ಯಡಿಯೂರಪ್ಪನ ಬಗ್ಗೆ ಮಾಡಿದರು, ನಂತರ ಜಗದೀಶ್ ಶೆಟ್ಟರ್ ಬಗ್ಗೆ ಮಾಡಿದರು, ನಂತರ ಮುರುಗೇಶ್ ಶೆರಾಣಿ ಬಗ್ಗೆ ಮಾಡಿದರು. ಒಂದು 8 ಪುಸ್ತಕ ಬಿಟ್ಟಿದ್ದಾರೆ. ನಾವು ಮಾಡ್ತೀವಿ ಅಂದರು, ಬೇಡ ಅಂತಂದು ತುಂಬ ಬಲವಂತ ಮಾಡಿದಾಗ ನೋಡೋಣ ಅಂತ ಮಾಡಿಸ್ದೆ. ಅದು ತುಂಬ ಅದ್ಭುತವಾಗಿ ಬಂದಿದೆ. ಚಿತ್ರರಂಗದ ಅನುಭವನ ಅಥವಾ ಇಲ್ಲ ಸರ್, ನಾನು ಚಿತ್ರರಂಗ ನಮಗೆ ಪ್ರವೃತ್ತಿ ಸರ್, ವೃತ್ತಿ ಅಲ್ಲ ನನಗೆ. ಚಿತ್ರರಂಗ ನನ್ನ ವೃತ್ತಿ ಅಲ್ಲ. ಪುಸ್ತಕ ಬರ್ದಿರೋದು ನಂಬಿಕೆ ಜೀವನ ಅಂತ ಪುಸ್ತಕ ಬರೆದಿದ್ದೆ. ನಾವು ಕಾಡಿಸ್ತಾ ಇತ್ತು ಬರೀ ಅಂತ. ನಾನು 9ನೇ ಕ್ಲಾಸ್ ಹೋದ್ರೆ ಏನು ಬರೀ ಆ ಸ್ವಪ್ನ ಬುಕ್ಕೋಸ್ಕರ ನನಗೆ 80,000 ರೂಪಾಯಿ ರಾಯಲ್ಟಿ ಸಿಕ್ಕಿದೆ. ಒಂದು ಭಾಳ ಸಂತೋಷ. ಓದಿರೋನು ಪುಸ್ತಕ ಬರೆದು ಇವತ್ತೊಂದು ನನಗೊಂದು ರಾಯಲ್ಟಿ ಸಿಕ್ಕಿದೆ ಅಂದರೆ ನಿಜಕ್ಕೂ ನಾನು ಭಾಗ್ಯವಂತ. 2ನೇ ಪುಸ್ತಕ ಬರೆಯೋಕೆ ಹೊರಟೆ, ಭಾವನೆ ಬದುಕು. ನನ್ನ ಬರವಣಿಗೆನೆಲ್ಲ ದುಡಿದು ಬದುಕಿ ಅಂತಲೇ ಬರೆಯೋದು. ದುಡಿಮೆ ಇದು ನನ್ನ ಬುಕ್ಕಲ್ಲಿ ಏನು ಬರೆದಿದೆ, ದುಡಿಮೆ ದುಡ್ಡಿನ ದೇವರು, ಶ್ರಮ ವಹಿಸಿದಾಗ ದುಡಿದುದೇ ಮೈ ತುಂಬ ಬೆವರು, ಒಂದು ಹನಿ ಬೆವರು ಹನಿ ತುತ್ತಾಗಿ ಹಸಿದ ಹೊಟ್ಟೆಗೆ ತುತ್ತಾಗೋದು ದಣಿದ